ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. 103ನೇ ಅಧ್ಯಾಯ ಮತ್ಸ್ಯ ಪುರಾಣ. ನಂದಿಕೇಶ್ವರ ಹಾಗೂ ಋಷಿಗಳ ಸಂವಾದದಲ್ಲಿ ನಾವಿದ್ವಿ. ದಾನದ ಕೆಲವು ಸಂಗತಿಗಳು ಬಂದುವು, ಕ್ಷೇತ್ರದ ಕೆಲವು ಸಂಗತಿಗಳು ಬಂದುವು. ಈಗ ಪ್ರಯಾಗದ ಬಗೆಗೆ ಬರ್ತಾ ಇದೆ. ಪ್ರಯಾಗ ಅಂತಂದ್ರೆ 2 ಪ್ಲಸ್ ಎಷ್ಟೇ ನದಿಗಳ ಸಂಗಮ ಆದ್ರೆ ಅದನ್ನು ಪ್ರಯಾಗ ಅಂತ ಕರೀತಾರೆ. ಪ್ರಯಾಗ ಅಂತ ಹೇಳಿದ್ರೆ, ಯಾಗ ಅಂತ ಹೇಳಿದ್ರೆ ಪೂಜ್ಯವಾದ ಜಾಗ ಅಂತ. ಯಾಗ ಅನ್ನೋ ಶಬ್ದಕ್ಕೇನೆ ಪೂಜ್ಯವಾದ ಜಾಗ ಅಂತ ಅರ್ಥ ಇದೆ. ಪ್ರಯಾಗ ಅಂದ್ರೆ ಅತ್ಯಂತ ಪೂಜ್ಯವಾದ ಜಾಗ ಅಂತ. ಈ ಪ್ರಯಾಗದಲ್ಲಿ 2ಕ್ಕಿಂತ ಹೆಚ್ಚು ನದಿಗಳ ಸಂಗಮ ಇದೆ. 2 ನದಿಗಳ ಸಂಗಮ ಬೇಕಷ್ಟು ಕಡೆಗಿರುತ್ತೆ. ಅದರಲ್ಲಿಯೂ ವಿಶೇಷ ಇದೆ. ಮಹಾನದಿಗಳ ಸಂಗಮ 3ಕ್ಕಿಂತ ಹೆಚ್ಚು ಕಡೆ ಒಂದು ಕಡೆ ಆದರೆ ಅದನ್ನು ಪ್ರಯಾಗ ಅಂತ ಕರೀತಾರೆ. ಆ ತರಹದ ಪ್ರಯಾಗ ಇರೋದು ಜಗತ್ತಿನಲ್ಲಿ ನಮಗೆ ತಿಳಿದ ಮಟ್ಟಿಗೆ ಒಂದೇ ಇರೋದು. ಅದೇ ಗಂಗೆ, ಯಮುನೆ, ಸರಸ್ವತಿ ಅಂತ. ಆ ಪ್ರಯಾಗದ ಬಗ್ಗೆ ಹೇಳ್ತಾ ಇದ್ರು. ಮತ್ತೆ ಈ ಪುರಾಣವೂ ಕೂಡ ಮಹಾಭಾರತಕ್ಕೆ ಅಂಟಿಕೊಂಡಿದೆ. ಆ ಮಹಾಭಾರತಕ್ಕೆ ಅಂಟಿಕೊಂಡ ಭಾಗ ಹೀಗೆ. ಪ್ರಯಾಗವನ್ನು ವರ್ಣನೆ ಮಾಡ್ತೇನೆ. ಪ್ರಯಾಗ ಮಹಾತ್ಮೆಯನ್ನ ಯಾರು ಹೇಳಿದ್ದು ಅಂದರೆ ಮಾರ್ಕಂಡೇಯರು ಬಹಳ ಹಿಂದೆ ಧರ್ಮರಾಜನಿಗೆ ಹೇಳಿದ್ದು. ಯಾವಾಗ ಧರ್ಮರಾಜ ರಾಜ್ಯವನ್ನು ಪಡೆದ, ಎಲ್ಲ ಯುದ್ಧ ಎಲ್ಲ ಆಗೋಯ್ತು. ಅವಾಗ ಭ್ರಾತೃಶೋಕೇನ ಸಂತಪ್ತಃ, ಅಣ್ಣ ಕರ್ಣ, ತಮ್ಮ ದುರ್ಯೋಧನ, ಅವರಿಬ್ಬರೂ ನನ್ನ ಕೈಯಿಂದ ಸತ್ರು ಅಂತ ಹೇಳಿ ಬಹಳ ಸಂಕಟ ಆಯ್ತಂತೆ. ಅಸ್ಮಾನ್ ಸಂತಾಪ್ಯ ಬಹುಶಃ ಸರ್ವೇತೇ ನಿಧನಂ ಗತಾಹ. ಪಾಪಿಗಳು ನಮಗೂ ಕಾಡಿದ್ರು, ಅವರು ಸತ್ರು, ಛ ಅಂತ ಬೈಕೊಂಡ. ವಾಸುದೇವಂ ಸಮಾಶ್ರಿತ್ಯ ಪಂಚಶೇಷಾಸ್ತು ಪಾಂಡವಾಹ. ಕಡೆಗೆ ನಾವು 5 ಜನ ಉಳಿದ್ವಿ. ಭೀಷ್ಮರನ್ನ ಕೊಂದೆವು, ದ್ರೋಣನನ್ನ, ಕರ್ಣನನ್ನ, ದುರ್ಯೋಧನನನ್ನ, ಬೇಕಾಷ್ಟು ಜನ ರಾಜರು ಸತ್ರು. ಧಿಕ್ಕಷ್ಟಮಿತಿ ಸಂಚಿಂತ್ಯ ಕಿನ್ನೋ ರಾಜ್ಯೇನ ಗೋವಿಂದ ಕಿಂಭೋಗೈರ್ಜೀವಿತೇನವ ಧಿಕ್ಕಷ್ಟಮಿತಿ ಸಂಚಿಂತ್ಯ ರಾಜ ವೈಕ್ಲಭ್ಯಮಾಗತಃ. ರಾಜ್ಯದಿಂದೇನು, ಭೋಗದಿಂದೇನು, ಜೀವಿತದಿಂದೇನು, ಧಿಕ್ ಅಂತ ಹೇಳಿ ರಾಜ ಸಂಕಟಪಟ್ಟ. ಅವನೇನು ಮಾಡಿದ? ಮೂರ್ಛೆಗೊಂಡ. ಯಾವಾಗಲೋ ಕಿಂಚಿತ್ ತಿಷ್ಠತ್ಯಧೋಮುಖ, ತಲೆ ಕೆಳಗಡೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದಂತೆ. ಯಾವಾಗ ಯೋಚನೆ ಮಾಡ್ತಾ ಇದ್ದ, ಯಾವ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ನಾನು ಪಾಪದಿಂದ ಬಿಡುಗಡೆ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದಂತೆ. ಅವನಿಗದೇ ಯೋಚನೆ. ಯತ್ರ ಸ್ಥಿತ್ವಾ ನರೋ ಯಾತಿ ವಿಷ್ಣು ಲೋಕಮನುತ್ತಮಂ ಕಥಂ ಪೃಚ್ಛಾಮಿ ವೈ ಕೃಷ್ಣಂ
ಏನೇದಂ ಕಾರಿತೋಸ್ಮ್ಯಹಂ. ಕೃಷ್ಣನನ್ನ ಹೇಗೆ ಕೇಳಲಿ? ಅವನನ್ನೇ ನಿಂದನ ಮಾಡದಾಗಲ್ವಾ? ಕೃಷ್ಣ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಹೇಳು ಅಂದರೆ ಕೃಷ್ಣನ ಮನಸ್ಸಿಗೆ ನೋವಾಗತ್ತೆ. ಯಾಕೆಂದರೆ ಅವನು ಪ್ರಚೋದನೆ ಮಾಡಿದ್ರಿಂದಲೇ ನಾನು ಮಾಡಿದ್ದು. ಅವನನ್ನೇ ಹೋಗಿ ಕೇಳಿದ್ರೆ ಅವನಿಗೆ ಕುಟುಕದಾಗ ಆಗಲ್ವಾ? ನಮ್ಮಿಂದ ಪಾಪ ಮಾಡಿಸಿದೆಯಲ್ಲ, ಹೇಳು ಪ್ರಾಯಶ್ಚಿತ್ತ ಅಂತ ಹೇಳಿದಾಗ ಆಗಲ್ವಾ? ಅದರಿಂದಾಗಿ ಹೆಂಗೆ ಕೇಳೋದು ಅಂತ ಸಂಕಟಪಟ್ಟನಂತೆ. ರುದಂತಿ ಪಾಂಡವಾಸ್ತರವೇ ಭ್ರಾತೃಶೋಕ ಪರಿಪ್ಲುತ. ಅವಾಗ ಮಾರ್ಕಂಡೇಯರು ಮತ್ತೆ ಸಿಕ್ಕಿದ್ರು ಯುಧಿಷ್ಠಿರನಿಗೆ. ವನವಾಸ ಕಾಲದಲ್ಲಿ ಮಾರ್ಕಂಡೇಯ ಸಮಸ್ಯಾಪರ್ವ ಅಂತ, ಮಾರ್ಕಂಡೇಯರ ಜೊತೆಗೇನೆ ಬಹಳ ಹೊತ್ತು ಇದ್ದ ಅವನು. ಅಂತಹ ಮಾರ್ಕಂಡೇಯರು ಸಿಕ್ಕಿದ್ರು. ಹಸ್ತಿನಪುರಕ್ಕೆ ಬಂದಾಗ ಏನಾಯಿತು? ದ್ವಾರಪಾಲೋಪಿತಂ ದೃಷ್ಟ್ವಾ ರಾಜದ್ವಾರೇ ಯತಿಷ್ಠತ. ದ್ವಾರಪಾಲಕ ಹೋಗಿ ಹೇಳಿದ ಮಾರ್ಕಂಡೇಯರು ಬಂದಿದ್ದಾರೆ ಅಂತ. ಕೂಡಲೇ ಹೋದ ಅಂತೆ. ದ್ವಾರಮಾಗಾದತ ಪರಂ. ಅದರಿಂದಾಗಿ ಈ ಫಿಲ್ಮಲ್ಲಿ, ನಾಟಕದಲ್ಲಿ, ಹರಿಕಥೆಯಲ್ಲಿ ಏನು ಹೇಳ್ತಾ ಇದ್ರಲ್ಲ, ಸುಧಾಮ ಬಂದ ಅವಾಗ ಒಳಗಡೆ ಬಿಡಲಿಲ್ಲ ದ್ವಾರಪಾಲಕರು, ದೂರದಿಂದ ಕೃಷ್ಣ ಓಡಿ ಬಂದ, ಅವೆಲ್ಲ ಅಸಂಗತರಿ. ಆಗ ಆ ತರಹದ ಪರಿಸ್ಥಿತಿನೇ ಇರಲಿಲ್ಲ. ದ್ವಾರಪಾಲಕರು ಈಟಿ ಗೀಟಿ ಹಿಡ್ಕೊಂಡು ನಿಲ್ತಾನೆ ಇರಲಿಲ್ಲ. ಇವಾಗ ಸುಮ್ಮನೆ ಕೂತ್ಕೊಂಡಿರೋರು, ಒಂದು ಅಧಿಕಾರ ಸೂಚಕವಾದ ಒಂದು ದಂಡ ಇರ್ತಿತ್ತು ಅಷ್ಟೇ, ಹೊಡೆಯೋದು ಗಿಡಿಯೋದೆಲ್ಲ ಇರಲಿಲ್ಲ. ಯಾಕೆಂದ್ರೆ ಬ್ರಾಹ್ಮಣರು ಬಂದರೆ ಸೀದಾ ರಾಜನ ಹತ್ರನೇ ಕರ್ಕೊಂಡು ಹೊಟ್ಟೋಗ್ತಾ ಇದ್ರು. ಜರಾಸಂಧನಂತಹ ಜರಾಸಂಧನ ರಾಜ್ಯದಲ್ಲಿಯೇ ಬ್ರಾಹ್ಮಣರಿಗೆ ಆರಾಮ ಪ್ರವೇಶ ಇತ್ತು. ಯಾವಾಗ ಬೇಕಾದರೂ, ಏನು ರಾತ್ರಿ, ಅವನು ಯಾವುದೇ ಸ್ಥಿತಿಯಲ್ಲಿರಲಿ, ಬ್ರಾಹ್ಮಣರು ಬಂದರೆ ಬೇಜಾರು ಮಾಡ್ಕೋತಾ ಇರಲಿಲ್ಲ ಅವನು. ಗೊತ್ತಾ? ಅಂಥದ್ದು ಕುಚೇಲ ಬಂದಾಗ ಕೃಷ್ಣನ ದ್ವಾರಪಾಲಕರು ತಳ್ಳಿಬಿಡ್ತಾರ? ಸಾಧ್ಯವೇ ಇಲ್ಲ ಅವೆಲ್ಲ. ಅದರಿಂದ ದ್ವಾರಪಾಲಕ ಹೋಗಿ ಹೇಳಿದಂತೆ, ಸೀದಾ ಓಡಿ ಬಂದ ಅವನು. ಸ್ವಾಗತಂತೆ ಮಹಾಭಾಗ ಸ್ವಾಗತಂತೆ ಮಹಾಮುನೆ, ಅದ್ಯಮೇ ಸಫಲಂ ಜನ್ಮ ಅದ್ಯಮೇ ತಾರಿತಂ ಕುಲಂ. ನೀವು ಬಂದದ್ದು ಚೆನ್ನಾಯಿತು, ಇವತ್ತು ನನ್ನ ಹುಟ್ಟಿಗೆ ಫಲ ಸಿಕ್ಕಿತು, ಇವತ್ತು ಪಿತೃದೇವತೆಗಳು ನನ್ನ ಬಗೆಗೆ ಸಂತುಷ್ಟರಾಗಿದ್ದಾರೆ. ಏನು ಬಂದದ್ದು ಅಂತ ಕೇಳಿದ. ಸಿಂಹಾಸನದಲ್ಲಿ ಕೂಡಿಸಿ ಮಾರ್ಕಂಡೇಯರನ್ನು ಪೂಜಿಸಿ ಮತ್ತೆ ನಂತರದ ಸ್ಥಾನವನ್ನು ಕೊಟ್ಟಿದ್ದಂತೆ. ಧರ್ಮರಾಜನದ್ದು ಅದೊಂದು ಪದ್ಧತಿ. ತನ್ನ ಸಿಂಹಾಸನದಲ್ಲಿ ಕೂಡಿಸಿ ಮತ್ತೆ ಆಖ್ಯಾಹಿತ್ವರಿತಂ ರಾಜನ್ ಕಿಮರ್ಥಂ ರುದಿತಂ ತ್ವಯಾ. ಪೂಜೆ ಮಾಡ್ತಾ 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 ಹತ್ತುಬಿಟ್ನಂತವನು. ಆಗ ಅವ್ರು ಕೇಳಿದ್ರಂತೆ, ಯಾಕಪ್ಪ ಅಳ್ತಾ ಇದ್ದಿ ನೀನು, ಯಾಕೆ ನಿನ್ನ ಮನಸ್ಸಿಗೆ ಸರಿ ಇಲ್ವಾ ಅಂತ. ನಿಮಗೇ ಗೊತ್ತಿದೆ, ನಮ್ಮ ನಡೆಗಳನ್ನು ನೋಡಿಕೊಂಡ್ರೆ ನಮಗೆ ನಾಚಿಕೆ ಆಗತ್ತೆ, ಆಯ್ತೆ, ಒಂದು ರಾಜ್ಯಕ್ಕಾಗಿ ಇಷ್ಟೊಂದು ಹೊಡೆದಾಡದವಲ್ಲ ಅಂತ. ವಾಸ್ತವಿಕವಾಗಿ ರಾಜ್ಯಕ್ಕಾಗಿ ಹೊಡೆದಾಡಿದ್ದಲ್ವೇ ಅಲ್ಲ ಅದು. ಧರ್ಮರಾಜನಿಗೇನೆ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಅಂತ ನಮಗೆ ಗೊತ್ತಾಗತ್ತೆ. ಯಾಕೆ ಅಂದರೆ ರಾಜಸೂಯ ಯಾಗದಲ್ಲಿ 4 ದಿಕ್ಕುಗಳಿಂದ ಅವರು ಎಷ್ಟು ಸಂಪತ್ತು ತಂದ್ರು ಗೊತ್ತಾ? ಅವರು ಆಭರಣವನ್ನ, ಚಿನ್ನದ ಗಟ್ಟಿಯನ್ನ ಮತ್ತೆ ಅಮೂಲ್ಯವಾದ ಪದಾರ್ಥಗಳನ್ನು ಹಾಕಿದ್ರೆ 100 ಯೋಜನ ಎತ್ತರದ ಪರ್ವತ ಆಗ್ತಾ ಇತ್ತಂಥದ್ದು. ಅಲ್ಲಿ ಖರ್ಚು ಮಾಡಿದ ಹಣಕ್ಕಿಂತ ಈ ರಾಜ್ಯ ದೊಡ್ಡದಾ? ಒಂದಕ್ಕೊಂದಕ್ಕೆ ಮ್ಯಾಚೇ ಆಗಲ್ಲ. ನೀವು ಕೇವಲ ಸಂಪತ್ತಿನ ಬಯಕೆ ಅಂತ ಅಂದುಕೊಂಡ್ರೆ, ಮಹಾಭಾರತ ಯುದ್ಧದಲ್ಲಿ
ರಾಜಸೂಯ ಯಾಗದಲ್ಲಿ ಏನು ಖರ್ಚು ಮಾಡಿದ್ರು, ಏನು ಪಣಕ್ಕೆ ಇಟ್ಟರು, ನಿಮಗೆ ಆ ಲೆಕ್ಕ ನೋಡಬೇಕು ನೀವು. ಇಷ್ಟೊಂದು ವಸ್ತುಗಳಿದ್ವಾ ಅಂತ ಆಶ್ಚರ್ಯ ಆಗೋಗುತ್ತೆ. ಆ ಥರದ ಅತ್ಯಂತ ಉತ್ಕೃಷ್ಟ ದರ್ಜೆಯ ಪದಾರ್ಥಗಳು. ಅದನ್ನ ಲೆಕ್ಕ ಹಾಕಿಕೊಂಡ್ರೆ ಆ ಲೆಕ್ಕಕ್ಕೂ ಈ ರಾಜ್ಯದಿಂದ ಗಳಿಸಿದ ಸಂಪತ್ತಿಗೂ ಒಂದಕ್ಕೊಂದಕ್ಕೆ ಮ್ಯಾಚೇ ಆಗಲ್ಲ. ಪಾಂಡವರೇ ಬೇರೆ ಕಡೆ ರಾಜ್ಯ ಕಟ್ಕೋಬೋದಿತ್ತಲ್ಲ. ಇಂದ್ರಪ್ರಸ್ಥನೇ ಕಟ್ಕೊಂಡ್ರಂತೆ, ಸ್ವಲ್ಪ ದೂರ ಹೋದ್ರೆ ಬೇರೆ ಕಡೆ ಕಟ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ವಾ? ಅದರಿಂದಾಗಿ ಅದು ಧರ್ಮಯುದ್ಧ ಅಷ್ಟೇ, ಅದು ಧರ್ಮದ ಯುದ್ಧ ಅದು. ಈ ಹಿನ್ನೆಲೆಯಲ್ಲಿ ಅವನು ಹೇಳ್ಕೊಳ್ಬೇಕಾದ್ರೆ ಧರ್ಮರಾಜ ಹಾಗೆ ಹೇಳ್ಕೊತಾನೆ, ಅಯ್ಯೋ ನಾವು ಬಹಳ ಕಷ್ಟಪಟ್ಟೆವು, ಬಹಳ ಅವಿವೇಕ ಮಾಡಿದೆವು, ಒಂದು ರಾಜ್ಯಕ್ಕಾಗಿ ಅವ್ರನ್ನೆಲ್ಲ ಕೊಂದು ಬಿಟ್ವಿ ಅಂತ. ಏನ್ ಮಾಡೋದು? ಕ್ಷತ್ರಿಯ ಧರ್ಮ ಕೊಂದುಬಿಟ್ವಿ. ಅದಕ್ಕೆ ಮಾರ್ಕಂಡೇಯರು ಹೇಳ್ತಾರೆ, ನೈವ ದೃಷ್ಟಂ ರಣೇ ಪಾಪಂ ಯುದ್ಧಮಾನಸ್ಯ ಧೀಮತಃ. ಯುದ್ಧದಲ್ಲಿ ಹೋರಾಡುವಾಗ ಕ್ಷತ್ರಿಯನಿಗೆ ಪಾಪವಿಲ್ಲ, ರಾಜಧರ್ಮದಿಂದ ಇದ್ದೀಯ ನೀನು. ತದೇವ ಹೃದಯಂ ಕೃತ್ವಾ ತಸ್ಮಾತ್ ಪಾಪಂ ನ ಚಿಂತೆಯೇತ್. ಅದನ್ನು ಹೃದಯದಲ್ಲಿಟ್ಕೋ, ಪಾಪವಿಲ್ಲ. ಆಗ ಯುಧಿಷ್ಠಿರ ಹೇಳಿದ, ನೋಡಿ ಪಾಪ ಪರಿಹಾರ ಆಗೋದಿದ್ರೆ ಏನಾದರೂ ಹೇಳಿ. 103ನೇ ಅಧ್ಯಾಯ ಕಣೋ. ಪ್ರಯಾಗ ಗಮನಂ ಶ್ರೇಷ್ಠಂ ನರಾಣಾಂ ಪುಣ್ಯಕರ್ಮಣಾಂ. ಈ ರೀತಿ ಅವನು ಹೇಳಿದಾಗ ಮಾರ್ಕಂಡೇಯರು ಹೇಳಿರಂತೆ, ಪ್ರಯಾಗ ಗಮನಂ ಪುಣ್ಯಂ ನರಾಣಾಂ ಪುಣ್ಯಕರ್ಮಣಾಂ. ಪ್ರಯಾಗ ಗಮನವೇ ಶ್ರೇಷ್ಠ. ಆಗ 103ನೇ ಅಧ್ಯಾಯ ಮುಗಿದು 104ನೇ ಅಧ್ಯಾಯ ಶುರುವಾಗುವಾಗ ಯುಧಿಷ್ಠಿರ ಕೇಳ್ತಾನೆ, ನನಗೆ ಪ್ರಯಾಗ ಅದರ ಮಹತ್ವ ಬೇಕು. ವಾಸ್ತವವಾಗಿ ಇದು ಕೇಳ್ತಾ ಇರೋದು ಯಾರು? ಮೊದಲ ಶ್ರೋತೃ ಬಂದು ಮನು. ಯಾರವನು? ಶ್ರಾದ್ದದೇವ ಮನು, ವೈವಸ್ವತ ಮನ್ವಂತರದ ಅಧಿಪತಿ. ವೈವಸ್ವತ ಮನ್ವಂತರ ಈಗ ಇರುವ ಮನ್ವಂತರ, ಆಯ್ತಾ? ಇದು ಶುರುನೇ ಆಗಿಲ್ಲ, ವೈವಸ್ವತ ಮನ್ವಂತರವೇ ಶುರು ಆಗಿಲ್ಲ. ವೈವಸ್ವತ ಮನ್ವಂತರವೇ ಶುರು ಆಗಿಲ್ಲ ಅಂದ್ರೆ 28ನೆಯ ಕಲಿಯುಗ ಎಲ್ಲಿಂದ ಬರಬೇಕು? ಆದ್ರೆ ಆಗಲೇ ಕೇಳ್ತಾ ಇದ್ದಾನೆ, ನನಗೆ ಕಥೆ ಹೇಳಿ ಎಂದಾಗ ಮತ್ಸ್ಯರೂಪಿ ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಪ್ರಯಾಗ ಗಮನದ ಬಗ್ಗೆ ಯುಧಿಷ್ಠಿರ ಹಾಗೂ ಮಾರ್ಕಂಡೇಯರ ಸಂವಾದವನ್ನು ಹೇಳ್ತಾ ಇದ್ದಾನೆ. ಏನು ವಿಚಿತ್ರ ನೋಡಿ, ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಮತ್ಸ್ಯಪುರಾಣ ಏನು ಕಥೆ ಹೇಳ್ತಾ ಇದೆ, ಅದು ಯಾರ ನಡುವಣ ಸಂವಾದ? ವೈವಸ್ವತಮನು ಇನ್ನು ವೈವಸ್ವತ ಶ್ರಾದ್ದದೇವನೇ ಆಗಿಲ್ಲ, ಇನ್ನು ಸತ್ಯವ್ರತನಾಗಿದ್ದಾನೆ. ಅಂದ್ರೆ ಚಾಕ್ಷುಷ ಮನ್ವಂತರದ ಕಡೇ ಪ್ರಳಯ. ಕಥೆ ಹೇಳ್ತಾ ಇರೋದು ಯಾರು? ಮತ್ಸ್ಯರೂಪಿ ಭಗವಂತ. ಕೇಳ್ತಾ ಇರೋದು ಯಾರು? ವೈವಸ್ವತ ಮನು. ಇನ್ನು ಮುಂದೆ ಇನ್ನೂ ಆಗೇ ಇಲ್ಲ ಅವನು. ಶ್ರಾದ್ದದೇವ ಅಂತ ಅವನ ಹೆಸರು. ಇವಾಗ ನಾವು ಈ ಮನ್ವಂತರದ ಒಡೆಯ ಇದ್ದಾನಲ್ಲ, ಅವನೇನವನು? ಶ್ರಾದ್ದದೇವ. ಅವನಿಗೆ ವೈವಸ್ವತ ಅಂತ ಯಾಕೆ ಹೆಸರು ಅಂದ್ರೆ, ಸೂರ್ಯನ ಮಗ, ವಿವಸ್ವಾನ್ ಅನ್ನುವ ಸೂರ್ಯನ ಮಗ. ಆದ್ದರಿಂದ ಅವನು ಏನಂತ ಕರೀತಾರೆ? ವೈವಸ್ವತ ಮನು ಅಂತ ಕರೀತಾರೆ.
ಶ್ರಾದ್ದ ದೇವನೇ ಆಗಿಲ್ಲ, ಇನ್ನು ಸತ್ಯವ್ರತನಾಗಿದ್ದಾನೆ. ಅವನು ಕಥೆ ಹೇಳ್ತಾ ಮಹಾಭಾರತದಲ್ಲಿ ಹೀಗಾಯಿತು ಅಂತಾನೆ. ಮಹಾಭಾರತ ನಡೆದದ್ದು ಯಾವಾಗ? ವೈವಸ್ವತ ಮನ್ವಂತರದ 28ನೆಯ ಕಲಿಯುಗದಲ್ಲಿ. ಕಥೆ ಆಗೋಯ್ತು ಅಂತ ಹೇಳ್ತಾ ಇರೋದು ಯಾವಾಗ? ವೈವಸ್ವತ ಮನ್ವಂತರ ಇನ್ನು ಶುರುನೇ ಆಗಿಲ್ಲ, ಚಾಕ್ಷುಷ ಮನ್ವಂತರದ ಕಡೆಯಲ್ಲಿ. ಭವಿಷ್ಯತ್ತಿನಲ್ಲಿ ಹೇಳ್ಬೇಕಾದ್ರೆ ಭವಿಷ್ಯತಿ ಅಂತ ಅನ್ಬೇಕೋ ಇಲ್ವೋ, ಆಗೋಯ್ತು ಅಂತ ಇದ್ದಾರೆ. ಯಾಕೆ ಅಂದ್ರೆ ಮಧ್ವರು ಒಂದು ಕಡೆ ಹೇಳ್ತಾರೆ, ಏಷ್ಯತ್ತು ನಿಶ್ಚಿತಂ ಯತ್ತತ್ ಅತೀತತ್ವೇನ ಭಣ್ಯತೆ. ಮುಂದೆ ಆಗೋದು ಖಚಿತ ಆದಾಗ ಏನೋ ಆಗೋಯ್ತು ಅಂತ ಹೇಳ್ಬಿಡ್ಬೋದು. ನಾಳೆ ಸೂರ್ಯೋದಯ ಆಗೋಯ್ತು ಅಂತ ಅನ್ಬಹುದು, ನೋಡ್ಲಿಕ್ಕೆ ನಾವಿರ್ತೇವೋ ಇಲ್ವೋ ಬೇರೆ ಪ್ರಶ್ನೆ. ಹೇಳ್ಬೋದು. ಅವರು, ನಾನು ಇನ್ನೊಮ್ಮೆ ಹೇಳ್ತೇನೆ, ಇದನ್ನ ಹೇಳಿದ್ದೆ ನಾನು, ವಿಖ್ಯಾತ ಹಾಸ್ಯ ನಟ ಬಸ್ಟರ್ ಕೇಟನ್, ಅವನು ರುಗ್ಣಶಯ್ಯೆಯಲ್ಲಿ ಮಲಗಿದಾಗ ಇನ್ನೇನು ಹೋಗ್ತಾನೆ ಅಂತಿರುವಾಗ ಡಾಕ್ಟ್ರು ಬಂದ್ರಂತೆ. ಬಂದು ಅವನನ್ನ ಚೆಕಪ್ ಮಾಡಿ ಐ ವಿಲ್ ಸಿ ಯು ಟುಮಾರೋ ಅಂತಂದ್ರಂತೆ. ನಾಳೆ ನೋಡ್ತೇನೆ, ನೀವು ನನ್ನನ್ನು ನೋಡ್ತೀರಾ, ಆದರೆ ನಾನು ನಿಮ್ಮನ್ನು ನೋಡ್ತೇನೆ ಗೊತ್ತಿಲ್ಲ ಅನ್ನೋಂಥವನು. ಹಾಗೆ ಅದರಿಂದಾಗಿ ನಾಳೆ ಆಗೋದು ಖಚಿತ ಆದಾಗ ಅದರಿಂದಾಗಿ ಸೂರ್ಯೋದಯ ಆಯಿತು ಅಂತ ಹೇಳ್ಬೋದು. ಏಷ್ಯತ್ತು ನಿಶ್ಚಿತಂ ಎತ್ತದ ಅತೀತತ್ವೇನ ಭಣ್ಯತೆ. ಯಾವುದು ನಿತ್ಯವಾಗಿ ನಡೀತಾ ಇರುತ್ತೆ ಅದು ಕಾಲದ ಕಟ್ಟನ್ನು ಕಳಿಸ್ಕೊಂಡ್ಬಿಟ್ಟಿರುತ್ತೆ. ಅದರಿಂದಾಗಿ ಮಹಾಭಾರತ ನಡೆದೇ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಅವರೇನು ಮಾಡಿದ್ರು, ಮಹಾಭಾರತ ನಡೀತು ಅಂತ ಅಂದುಬಿಟ್ರು. ಇದು ಘಟನೆ. ಆದ್ದರಿಂದ ಗೊಂದಲಗೆಡೋದು ಬೇಡ. ಪುರಾಣಗಳಲ್ಲಿ ಈ ತರಹದ್ದಿರುತ್ತೆ. ಇನ್ನೂ ಕೆಲವೊಂದು ಅಂಶಗಳನ್ನೆಲ್ಲ ಹೇಳಬೇಕಿದೆ. ಅವನು ಕೇಳದ, ಕಥಂ ಪ್ರಯಾಗ ಗಮನಂ. ಬ್ರಹ್ಮದೇವರು ಹೇಳಿದ್ರು ಪ್ರಯಾಗಕ್ಕೆ ಹೋಗಬೇಕು ಅಂತ. ಪ್ರಯಾಗಕ್ಕೆ ಹೋಗಬೇಕಾದ ರೀತಿ ಹೇಗೆ? ಮೃತರಾದವರು ಪ್ರಯಾಗದಲ್ಲಿ ಮೃತರಾದವರಿಗೆ ಫಲ ಏನು? ಸ್ನಾನ ಮಾಡಿದವರಿಗೆ ಫಲ ಏನು? ಪ್ರಯಾಗದಲ್ಲಿ ವಾಸ ಮಾಡಿದವರಿಗೆ ಫಲ ಏನು? ಅದನ್ನು ಹೇಳಿ, ಎಲ್ಲವನ್ನ ಹೇಳಿ, ಪರಂ ಕೌತೂಹಲಂ ಹಿಮೆ, ನನಗೆ ಬಹಳ ಕುತೂಹಲ ಇದೆ. ಆಗ ಮಾರ್ಕಂಡೇಯರು ಹೇಳಿದ್ರು, ಕಥಯಿಷ್ಯಾಮಿ ತೇ ವತ್ಸ ಯಚ್ಛ್ರೇಷ್ಠಂ ತತ್ರ ಯತ್ಫಲಂ. ನಾನು ಹೇಳ್ತೇನೆ ಕೇಳು. ಪ್ರಯಾಗ ಮತ್ತೆ ಪ್ರತಿಷ್ಠಾನಪುರ, ಪೈಠಣ್ ಅಂತ ಕರೀತಾರಲ್ಲ, ಅಲ್ಲಿ ವಾಸುಕೇರ್ ಹೃದಾತ್, ವಾಸುಕಿ ವಾಸ ಮಾಡುವ ಜಾಗ, ಅಲ್ಲಿಂದ ಶುರು ಮಾಡಿ ಕಂಬಳ ಅಂತ ಒಬ್ಬ ನಾಗ, ಕಂಬಳ ಅನ್ನುವ ನಾಗ, ಅಶ್ವತರ ಬಹುಮೂಲಕ ಇರುವ ಜಾಗ, ಇವಿಷ್ಟನ್ನ ಪ್ರಯಾಗ ಅಂತ ಕರೀತಾರೆ. ಯಾಕೆಂದ್ರೆ ಗಂಗೆ, ಯಮುನೆ, ಸರಸ್ವತಿ ಇಷ್ಟು ಕಡೆ ಸಂಗಮ ಆಗಿ ನಡೀತಾ ಇರುತ್ತೆ. ಇದನ್ನ ಪ್ರಯಾಗದ ಮಿತಿ ಅಂತ ಕರೆಯೋದು. ಕಂಬಳ ಇರುವ ಜಾಗದಿಂದ ಬಹುಮೂಲಕ ಇರುವ ಜಾಗದ ತನಕ. ಹಾಗೆ ಹೇಳಿದ್ರೆ ಗೊತ್ತಾಗದೆ ಹೋದರೆ ಪ್ರಯಾಗದಿಂದ ಪೈಠಣದ ತನಕ, ಅವಾಗ ಪ್ರತಿಷ್ಠಾನಪುರ ಅಂತ ಕರೀತಾ ಇದ್ರು. ಪ್ರತಿಷ್ಠಾನಪುರದ ತನಕ. ಇವಾಗ ಅದನ್ನು, ಆ ಪ್ರತಿಷ್ಠಾನವನ್ನೇ ಇವಾಗ ಹೇಗೆ ಆಜಮೀಢ ಪುರವನ್ನ ಅಜ್ಮೇರ್ ದುರ್ಗ ಮಾಡಿಬಿಟ್ಟಿದ್ದಾರೆ. ಹಾಗೆ ಅದು ಪ್ರಯಾಗದ ಮಿತಿ. ಇಷ್ಟು ಜಾಗವನ್ನು ಪ್ರಯಾಗ ಅಂತ ಕರೀತಾರೆ. ಆ ಪ್ರಯಾಗದಲ್ಲಿ ಯಾರು ವಾಸ ಮಾಡ್ತಾರೆ, ಯಾರು ಸ್ನಾನ ಮಾಡ್ತಾರೆ, ಯಾರು ಅಲ್ಲಿಯೇ ಸಾಯುತ್ತಾರೆ,
ಅವರನ್ನ ದೇವತೆಗಳು ರಕ್ಷಣೆ ಮಾಡ್ತಾರೆ, ಎಲ್ಲ ಪಾಪವನ್ನ ಕಳ್ಕೊಂಡು ಅವ್ರ ಮೇಲ್ಗಡೆ ಹೋಗ್ತಾರೆ. ಸಂಕ್ಷೇಪೇಣ ಪ್ರವಕ್ಷ್ಯಾಮಿ ಪ್ರಯಾಗಸ್ಯ ಚ ಕೀರ್ತನಂ. ಪ್ರಯಾಗದ ಬಗ್ಗೆ ಹೇಳ್ತೇನೆ ಕೇಳು. ಸೂರ್ಯ ಅಲ್ಲಿ 60,000 ಮಾರುಗಳನ್ನು ರಕ್ಷಣೆ ಮಾಡ್ತಾನೆ. ಧನುಸ್ಸು ಅಂತಂದ್ರೆ ಮಾರು ಅಂತ, ಒಂದು ಕೈಯನ್ನು ಪೂರ್ತಿಯಾಗಿ ಹೀಗೆ ಇಟ್ಕೊಂಡ್ರೆ 60,000 ಮಾರುಗಳನ್ನು ಅವನು ರಕ್ಷಣೆ ಮಾಡ್ತಾನೆ. ಅಂದರೆ ಜಪ ಮಾಡಿದವರಿಗೆ ವಿಶೇಷ ಫಲ ಅಂತ. ಯಮುನಾಂ ರಕ್ಷತಿ ಸದಾ ಸವಿತಾ ಸಪ್ತವಾಹನ. ಯಮುನೆ ಇರೋದ್ರಿಂದಾಗಿ ಸೂರ್ಯನೂ ಅಲ್ಲಿ ರಕ್ಷಣೆ ಮಾಡ್ತಾನೆ. ಆಮೇಲೆ ಸರಸ್ವತಿ ನದಿ ಇರೋದ್ರಿಂದಾಗಿ ಸರಸ್ವತಿ ನದಿಯಲ್ಲಿ ಇದ್ದು ಜಪ ಮಾಡುವವರಿಗೆ ರಕ್ಷಕನಾಗಿ ಹರಿ, ಕೆಲವರು ಇಂದ್ರ ಅಂತ ಹೇಳ್ತಾರೆ, ಇಲ್ಲ ಕೆಲವರು ಸಾಕ್ಷಾತ್ ನಾರಾಯಣ ಅಂತಾರೆ. ಹರಿ ಅನ್ನೋ ಶಬ್ದಕ್ಕೆಲ್ಲ ಅರ್ಥವೂ ಇದೆ. ಈ ರೀತಿ ಇದೆ. ಅದನ್ನು ನೋಡಿದರೆ ಸಾಕು. ಮೃತ್ತಿಕಾಲಂಬನಾದ್ವಾಪಿ, ಅದರ ಮೃತ್ತಿಕೆಯನ್ನು ಇಟ್ಟುಕೊಂಡ್ರೂ ಕೂಡ ಪಾಪ ಪರಿಹಾರ ಆಗತ್ತೆ. ಮನಸಾ ಚಿಂತಯನ್ ಕಾಮಾನ್ ಅವಾಪ್ನೋತಿ ಸುಪುಷ್ಕಲಾನ್. ಅದನ್ನು ನೆನಪಿಸಿಕೊಂಡ್ರೇನೆ ಆ ಫಲ ಬರುತ್ತೆ ಅಂತ ಹೇಳಿ ಅದರ ಬಗ್ಗೆ ಹೇಳ್ತಾರೆ ಅನ್ನುವಲ್ಲಿಗೆ 104ನೇ ಅಧ್ಯಾಯ. ಇನ್ನು 105ನೇ ಅಧ್ಯಾಯ. ಇಲ್ಲಿ ಸ್ನಾನ ಮಾಡಿದವನು ವ್ಯಾಧಿಯಿಂದ ಬಿಡುಗಡೆ ಹೊಂದುತ್ತಾನೆ. ದೀನನಾಗಿರಲಿ ವೃದ್ಧನಾಗಲಿ ಅವನು ಪ್ರಾಣವನ್ನು ತ್ಯಾಗ ಮಾಡಬೇಕು ಪ್ರಯಾಗದಲ್ಲಿ. ಇದರ ಬಗೆಗೆ ನಾನು ಹೋದ ಬಾರಿ ಹೇಳಿದ್ದೆ. ಈ ತರಹದ ಮಾತು ಏನಿದೆ ಅದು ಅರ್ಥವಾದ. ಪ್ರಯಾಗ ಪುಣ್ಯ ಅಂತ ಇಟ್ಕೊಳ್ಬೇಕೇ ವಿನಃ ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಸಾಕು, ಜ್ಞಾನಾದಿಗಳು ಬೇಡ, ಮುಕ್ತಿ ಆಗತ್ತೆ ಅಂತ ಹೇಳಬಾರದು ಅಂತಾರೆ ಆಚಾರ್ಯರು. ಅದರ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಸಿಗುವ ಫಲ, ಸ್ತ್ರೀಯರು ಸಿಗ್ತಾರೆ, ಸಂತೋಷ ಪಡ್ತಾನೆ ಸ್ವರ್ಗದಲ್ಲಿ, ಅಲ್ಲಿ ಗೋವುಗಳನ್ನು ಕೊಟ್ಟವರಿಗೆ ಈ ಭೋಗ ಸಿಗತ್ತೆ ಆ ಭೋಗ ಸಿಗತ್ತೆ ಅಂತನ್ನುವ ಅರ್ಥವಾದ ಇದೆ. ಪುತ್ರಾನ್ ದಾರಾನ್ ತಥಾ ಭೃತ್ಯಾನ್ ಗೌರೇಕಾ ಪ್ರತಿತಾರಯೇತ್. ಅಲ್ಲಿ ಮಾಡಿದ ಒಂದು ಗೋದಾನ ನಿನ್ನ ಕುಲದಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರನ್ನ ಪಾರು ಮಾಡುತ್ತೆ ಅನ್ನೋದು 105ನೇ ಅಧ್ಯಾಯ. ಇನ್ನು 106ನೇ ಅಧ್ಯಾಯದಲ್ಲಿ ಪ್ರಯಾಗದ ಮಹತ್ವವೇ ಮುಂದುವರೆದು ಯಾವುದೇ ಕಾರಣಕ್ಕೂ ಎತ್ತಿನ ಬಂಡಿಯನ್ನು ಏರಿಕೊಂಡು ಹೋಗಬಾರದು ಪ್ರಯಾಗಕ್ಕೆ. ಅದೊಂದು ವಿಶೇಷ. ಯಾಕೆಂದರೆ ಎತ್ತಿಗೆ ಅವಮಾನ ಮಾಡಿದ ಹಾಗೆ, ಎತ್ತಿಗೆ ಹಿಂಸೆ ಮಾಡಿದ ಹಾಗೆ ಆಗುತ್ತೆ. ಅದರಿಂದಾಗಿ ನಡ್ಕೊಂಡೇ ಹೋಗಬೇಕು. ಬೇಕಾದರೆ ಕುದುರೆ ಮೇಲೆ ಹೋಗಬಹುದು. ಪ್ರಯಾಗಕ್ಕೆ ಹೋಗುವಾಗ ಎತ್ತನ್ನ ಏರಿ ಸಾಗಬಾರದು. ಯಾಕೆಂದರೆ ದಾನ ಮಾಡೋದೇ ಮುಂದೆ ಎತ್ತನ್ನ, ದಾನ ಮಾಡೋದೇ ಮುಂದೆ ಇದನ್ನ ಹಸುವನ್ನ. ಅದರಿಂದಾಗಿ ಅದಕ್ಕೆ ಸಂಬಂಧಿಸಿದ ಬೇರೆ ಇದರಲ್ಲಿ ಹೋಗಬಾರದು. ಹಾಗೆ ಮೇನೆಯಲ್ಲಿಯೂ ಹೋಗಬಾರದು ಅಂತ. ಮೇನೆ 4 ಜನ ಈಚೆ ಇಬ್ಬರು ಆಚೆ ಇಬ್ಬರು ಹೊತ್ಕೊಳ್ತಾರಲ್ಲ, ಮೇನೆ ಅಂತಾರೆ, ಶಿಬಿಕಾ ಅಂತಾರೆ, ಪಲ್ಲಕ್ಕಿ ಅಂತಾರೆ. ಅದರಲ್ಲಿ ಹೋಗಬಾರದು. ಯಾಕೆಂದ್ರೆ ಅವ್ರಿಗೆ ಹಿಂಸೆ ಆಗುತ್ತೆ. ಅಂದರೆ ವಿರಕ್ತರಾಗಿ ನಿಮ್ಮ ಸಂಪತ್ತನ್ನೆಲ್ಲ ತೊರೆದು ಅಲ್ಲಿಗೆ ಹೋಗಬೇಕು. ಇನ್ನು ಆ ಪ್ರಯಾಗದಲ್ಲಿ ಕನ್ಯಾದಾನ ಮಾಡೋದು. ಗಂಗಾ ಯಮುನಯೋರ್ ಮಧ್ಯೆ ಯಸ್ತು ಕನ್ಯಾಂ ಪ್ರಯಚ್ಛತಿ ಆರ್ಷೇಣೈವ ವಿವಾಹೇನ ಯಥಾ ವಿಭವ ಸಂಭವಂ. ಗಂಗಾ ಯಮುನೆಯ ಮಧ್ಯದಲ್ಲಿ ಕನ್ಯೆಯನ್ನು ದಾನ ಮಾಡಬೇಕು. ಓ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಲೇ ಇತ್ತು ಅಂತ ಅನ್ಬೇಡಿ. ಆರ್ಷೇಣೈವ ವಿವಾಹೇನ, ಋಷಿಗಳಿಗೆ ಹೆಣ್ಣನ್ನು ಕೊಟ್ಟು ಬರೋದು. ಆರ್ಷ ವಿವಾಹ ಆಗಬೇಕಾದ ಹೆಣ್ಣು ಬಹಳ ಎತ್ತರದಲ್ಲಿರಬೇಕು. ಬ್ರಾಹ್ಮ ವಿವಾಹ ಅದಾದ್ಮೇಲೆ ಆರ್ಷ ವಿವಾಹ.
ಬ್ರಾಹ್ಮ ವಿವಾಹ ಅಂತ ಹೇಳಿದ್ರೆ ಸಂಪತ್ತಿಗಾಗಿ ಅಲ್ಲ, ಪ್ರಜ್ಞೆಗಾಗಿ ಆಗುವ ಮದುವೆ. ಅದು ಉಪನಿಷತ್ತುಗಳಲ್ಲೆಲ್ಲ ಇದೆ. ಈ ಮೈತ್ರೇಯಿ ಯಾಜ್ಞವಲ್ಕ್ಯರನ್ನ ಮದುವೆ ಆದ ಹಾಗೆ, ವಾಚಕ್ನವಿ ಗಾರ್ಗಿ ಯಾಜ್ಞವಲ್ಕ್ಯರನ್ನ ಮದುವೆ ಆದ ಹಾಗೆ ದೈಹಿಕ ಸಂಪರ್ಕ ಇಲ್ಲ. ಮತ್ತೆ ಮಕ್ಕಳು ಅದಕ್ಕಾಗಿ ಇಲ್ಲ, ಮತ್ತೆ ಜೊತೆಗಿರೋದು, ವಿದ್ಯೆಯನ್ನು ಕಲೀಲಿಕ್ಕೆ ಜೊತೆಯಾಗಿ ಇರೋದು ಅಂತ. ಅದು ಆರ್ಷ ವಿವಾಹ. ಬ್ರಾಹ್ಮ ವಿವಾಹ. ಆರ್ಷ ವಿವಾಹದಲ್ಲಿ ಎರಡೂ ಸಾಧ್ಯತೆಗಳಿದೆ. ಅವರು ಬಯಸಿದರೆ ಬ್ರಾಹ್ಮ ವಿವಾಹದಲ್ಲಿಯೂ ಕೂಡ ಮುಂದುವರಿಬಹುದು, ಇಲ್ಲವೇ ಬಯಕೆ ಮೂಡಿದರೆ ಮದುವೆ ಮಕ್ಕಳು ಆಗಬಹುದು. ಇದನ್ನ ಆರ್ಷ ವಿವಾಹ ಅಂತ. ಆರ್ಷ ವಿವಾಹದಿಂದ ಹೆಣ್ಣನ್ನು ಕೊಡಬೇಕು ಅಂತ ಅಂದಾಗಿ ಡೆಸ್ಟಿನೇಷನ್ ವೆಡ್ಡಿಂಗ್ ಅಲ್ಲ. ಅದು ಬಹಳ ಫಲವನ್ನು ನೀಡುತ್ತೆ. ಅಲ್ಲಿ ಒಂದು ವಟ ಇದೆ, ದೊಡ್ಡ ಆಲದ ಮರ. ಆ ಆಲದ ಮರದ ಬುಡದಲ್ಲಿ ಪ್ರಾಣ ಬಿಟ್ಟರು ಒಳ್ಳೆಯದಾಗತ್ತೆ. ದ್ವಾದಶಾದಿತ್ಯರ ಅನುಗ್ರಹ ಆಗತ್ತೆ, ವಸುಗಳ ಅನುಗ್ರಹ ಆಗತ್ತೆ, ಅಂಗಿರಸ್ ಮೊದಲಾದ ಋಷಿಗಳ ಅನುಗ್ರಹ ಆಗತ್ತೆ. ನಾಗರು, ಗಾರುಡರು, ಸಿದ್ಧರು, ಖೇಚರರು ಎಲ್ಲರೂ ಪ್ರಯಾಗದಲ್ಲಿ ಸ್ನಾನ ಮಾಡುವವನನ್ನ ಪವಿತ್ರಗೊಳಿಸುತ್ತಾರೆ. ಯಾಕೆಂದ್ರೆ ಅವ್ರಿಗೆಲ್ಲ ಪ್ರಯಾಗದ ಮೇಲೆ ಪ್ರೀತಿ. ರಾಜಸೂಯಾಶ್ವಮೇಧದ ಫಲವನ್ನು ಪಡಿತಾನೆ. ಆ ಕಾರಣದಿಂದ ನ ದೇವವಚನಾತ್ತಾತ ನ ಲೋಕವಚನಾತ್ತತಾ ಮತಿರುತ್ಕ್ರಮಣೀಯಾಹಿ ಪ್ರಯಾಗ ಗಮನಂ ಪ್ರತಿ. ದೇವತೆಗಳು ಬಂದು ಹೇಳಿದರೂ ಕೂಡ, ಹೋಗ್ಬೇಡ ಕಣೋ ಪ್ರಯಾಗಕ್ಕೆ, ನಾವು ನಿನಗೆ ಅನುಗ್ರಹ ಮಾಡ್ತೇವೆ ಅಂದರೆ, ಇಲ್ಲ ಇಲ್ಲ ನಾನು ಹೋಗುವವನೇ ಅನ್ಬೇಕಂತೆ. ನದೇವ ವಚನಾತ್ತಾತ ನ ಲೋಕ ವಚನಾತ್ತಥ. ಅನೇಕ ಜನ ಲೋಕದ ಪರಿಸ್ಥಿತಿ ಸರಿ ಇಲ್ಲಪ್ಪ ನೀನು ಹೋಗಬೇಡ ಅಂದ್ರೆ, ಇಲ್ಲ ಇಲ್ಲ ನಾನು ಹೋಗುವವನೇ ಅನ್ಬೇಕಂತೆ. ಅದು ಇನ್ನೂ ಫಲ. ಮತಿರುತ್ಕ್ರಮಣೀಯಾತೆ ಪ್ರಯಾಗ ಗಮನಂ ಪ್ರತಿ. ಇನ್ನು ಸತ್ಯರಥ ಅಂತ ಹೇಳಿ ಒಬ್ಬ ಸತ್ಯಮಿತಿ ಸತ್ಯವಚಾರಾಥಿ ತರಹ ಸತ್ಯರಥ ಅಂತ ಒಬ್ಬ ರಾಜ ಇದ್ದ. ಆ ಸತ್ಯರಥನ ಮಗನೇ ರಾಥಿತರ ಅಂತ. ಆ ಸತ್ಯರಥ ಅಲ್ಲಿ ಪ್ರಾಣತ್ಯಾಗ ಮಾಡಿ ಎಲ್ಲರಿಗೂ ಕಾಣುವಂತೆ ದೇವತೆಗಳ ಲೋಕಕ್ಕೆ ಹೋಗಿದ್ದನ್ನು ನೋಡಿದವರಿದ್ದಾರೆ. ಆದ್ದರಿಂದ ಅಲ್ಲಿಗೆ ಹೋಗಿ ಸ್ನಾನ ಮಾಡು, ಬಿಡಬೇಡ. ಹಂಸ ಪ್ರಪತನ ಅನ್ನುವ ತೀರ್ಥ ಇದೆ, ಊರ್ವಶಿ ರಮಣ ಅಂತನ್ನುವ ತೀರ್ಥವಿದೆ, ಹಂಸ ಪಾಂಡುರ ಅಂತನ್ನುವ ತೀರ್ಥ ಇದೆ. ಅಲ್ಲಿಗೆಲ್ಲ ಹೋಗಿ ಸ್ನಾನ ಮಾಡು. ಅಲ್ಲಿ ಸ್ನಾನ ಮಾಡಿದ್ರೆ 10,000 ಗ್ರಾಮಗಳ ಆಧಿಪತ್ಯ ನಿನ್ನದಾಗತ್ತೆ. ಉಪವಾಸ ಮಾಡಿದ್ರೆ ಅತ್ಯಂತ ಪುಣ್ಯ. 4 ವೇದಗಳನ್ನು ಪಠನ ಮಾಡಿದ್ರೆ ಏನು ಪುಣ್ಯ ಬರುತ್ತೋ, ಸತ್ಯವನ್ನು ನುಡಿದರೆ ಏನು ಪುಣ್ಯ ಬರುತ್ತೋ, ಅಹಿಂಸೆಯಲ್ಲಿ ಏನು ಪುಣ್ಯ ಬರುತ್ತೋ, ಕುರುಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಪ್ರಯಾಗಕ್ಕೆ ಹೋದರೆ ಅಷ್ಟು ಪುಣ್ಯ. ಕುರುಕ್ಷೇತ್ರವನ್ನು ಬಳಸಿಕೊಂಡು ಪ್ರಯಾಗಕ್ಕೆ ಹೋಗಬೇಕು, ಅಷ್ಟು ಪುಣ್ಯ ಬರುತ್ತೆ ಅಂತನ್ನುವಲ್ಲಿಗೆ 106ನೇ ಅಧ್ಯಾಯ ಆಗತ್ತೆ. ಇನ್ನು ಪ್ರಯಾಗ ಮಾಹಾತ್ಮ್ಯದಲ್ಲಿ ಅಲ್ಲೇ ಇರುವ ಮಾನಸ ಅಂತ ಹೇಳಿ ಸರೋವರ, ಅಲ್ಲಿ 3 ದಿವಸ ಉಪವಾಸ ಮಾಡಬೇಕು, ದಾನವನ್ನು ಮಾಡಬೇಕು. ಇನ್ನು ಹಾಗೆ ಮುಂದೆ ಹೋದಾಗ 60 ತೀರ್ಥಗಳಿರುವ ಸುವರ್ಣ ತೀರ್ಥ ಅಂತ ಇದೆ. ಅಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು. ಪ್ರಯಾಗದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡಿದರೆ ಅಹೀನಾಂಗ, ಜನ್ಮ ಜನ್ಮಾಂತರಗಳಲ್ಲಿ ಅವನನ್ನು ಅಂಗವೈಕಲ್ಯ ಕಾಡುವುದಿಲ್ಲ, ರೋಗ ಕಾಡುವುದಿಲ್ಲ. ಯಾವಂತಿ ರೋಮಕೂಪಾಣಿ, ಅವನ ಮೈಯಲ್ಲಿ ಎಷ್ಟು ರೋಮಗಳಿದೆಯೋ ಅಷ್ಟು ವರ್ಷಗಳ ಕಾಲ ಅವನಿಗೆ ಸ್ವರ್ಗಲೋಕದಲ್ಲಿ ವಾಸ ಸಿಗುತ್ತೆ. ಜಂಬೂದ್ವೀಪದ ಪತಿಯಾಗ್ತಾನೆ. ಗ್ರಹಣದಲ್ಲಿ ಸ್ನಾನ ಮಾಡಿದ್ರೆ ವಿಶೇಷ. ಯಸ್ವದೇಹಂತು ಕರ್ತಿತ್ವ ಶಕುನಿಭ್ಯ ಪ್ರಯಚ್ಛತಿ.
ಅಲ್ಲಿಗೆ ಹೋದವನು ತನ್ನ ದೇಹವನ್ನು ಕತ್ತರಿಸಿಕೊಂಡು ಪಕ್ಷಿಗಳಿಗೆ ಇದು ಬಲಿ ಅಂತ ಹೇಳಿ ತನ್ನ ದೇಹವನ್ನು ಚೆಲ್ಲಬೇಕಂತೆ. ಅವನಿಗೆ ಏನು ಫಲ ಅಂತ ಹೇಳಿದ್ರೆ, ಶತಂ ವರ್ಷ ಸಹಸ್ರಾಣಂ ಸೋಮಲೋಕೆ ಮಹೀಯತೆ, 1,00,000 ವರ್ಷಗಳ ಕಾಲ ಚಂದ್ರಲೋಕದಲ್ಲಿ ಭೋಗ ಸಿಗುತ್ತಂತೆ. ಹಾಗಂತ ಚಲ್ಲಿಕೋ ಅಂತ ಅರ್ಥ ಅಲ್ಲ, ಅಷ್ಟು ಮಟ್ಟದ ದೇಹಾಭಿಮಾನ ಬಿಟ್ಟಿರಬೇಕು ಅಂತ. ಹಾಗೆ ಮಾಡಿದವರು ಇದ್ದಾರೆ. ಏಕೆಂದರೆ ನಿಮಗೆ ಪ್ರಾಚೀನ ಶಾಸನಗಳಲ್ಲಿ ಮಾಸ್ತಿಗಲ್ಲು ವೀರಗಲ್ಲು ಅಂತ ಇತ್ತು. ಮಹಾಸತಿ ಕಲ್ಲು ಮಾಸ್ತಿಗಲ್ಲು, ಹಾಗೆ ವೀರಗಲ್ಲು ಅಂತ, ಹಾಗೆ ಬಲಿಗಲ್ಲು ಭಕ್ತರಿಗೆ ಕೊಟ್ಟ ಬಲಿಗಲ್ಲು ಇರ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ಒಂದು ಬಿದಿರಿನ ದಬ್ಬೆಯನ್ನ ಪೂರ್ತಿ ಬಗ್ಗಿಸಿ ಅವನ ಜುಟ್ಟಿಗೆ ಕಟ್ಟಿರ್ತಾರೆ. ಸಿಡಿತಲೆ ಬಲಿ ಅಂತ ಅವನ ಜುಟ್ಟಿಗೆ ಕಟ್ಟಿರ್ತಾರೆ. ಅವನ ತಲೆಯನ್ನ ಹೀಗೆ ಕತ್ತರಿಸ್ತಾರೆ. ಅವಾಗ ತಲೆ ಹೋಗಿ ಆ ದೇವತೆಯ ಕಾಲಬುಡಕ್ಕೆ ಬೀಳುವ ಹಾಗೆ ಆಗತ್ತೆ. ಯಾಕೆಂದ್ರೆ ದಬ್ಬೆ ಹೀಗಿರುತ್ತಲ್ಲ, ರಬ್ಬರ್ ತರ ಹೀಗೆ ಹೋಗಿ ಅಲ್ಲಿಗೆ ಬೀಳೋ ಹಾಗೆ, ಅದನ್ನು ಸಿಡಿತಲೆ ಬಲಿ ಅಂತ ಕರೀತಾ ಇದ್ರು. ಆ ತರಹದ ಸಿಡಿತಲೆ ಬಲಿ ಬೇಕಾಷ್ಟು ಆಗಿದೆ. ನಿಮಗೆ ಶಾಸನಗಳಲ್ಲಿ ಬೇಕಾಷ್ಟು ಸಿಗುತ್ತೆ. ಅವರಿಗೆ ಆ ತರಹದ ರಾಜಸಾವೇಶ ಆದಾಗ, ತಾಮಸಾವೇಶ ಆದಾಗ ಆ ತರಹದ ಬಲಿಗಳನ್ನೆಲ್ಲ ಕೊಡ್ತಾ ಇದ್ರು. ಅದನ್ನೇ ಪುರಂದರದಾಸರು ಊರದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ ಅಂತ. ಕನಕದಾಸರು ಆ ತರಹದ ಪದ್ಧತಿಯ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಆ ತರಹ ಎಲ್ಲ ಮಾಡಬೇಡಿ, ಒಳ್ಳೆಯದೇನೂ ಆಗೋದಿಲ್ಲ ಅಂತ ಹೇಳಿ ಆ ಇಬ್ಬರೂ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಆ ಕಾರಣದಿಂದ ಈ ದೇಹ ತ್ಯಾಗ, ದೇಹವನ್ನು ಚೆಲ್ಲಿ ಬಿಡೋದು ಅಂತ ಇದೆಯಲ್ಲ, ಅದು ಅವತ್ತಿನ ದಿನಗಳಲ್ಲಿಯೂ ಕಾಮನ್. ಇದು ಅನುವಾದ ಮಾಡ್ತಾ ಇರೋದು. ಯಾಕೆಂದ್ರೆ ಯಾವ ಸಾತ್ವಿಕ ಶಾಸ್ತ್ರ ಆಗಲಿ ವೈಷ್ಣವ ಶಾಸ್ತ್ರ ಆಗಲಿ ಇದನ್ನು ಹೇಳೋಲ್ಲ. ಅವರು ನಿಮ್ಮ ದೇಹವನ್ನು ಬಲಿ ಕೊಡಿ ಅಂತ ಹೇಳಲ್ಲ ಅಲ್ವಾ. ಸಾಧನ ಶರೀರ ದೇವರು ಕೊಟ್ಟಿದ್ದನ್ನು ಹಾಗೆ ಚೆಲ್ಲಿ ಬಿಡೋದಾ? ದೇವ ಹೇಳೋಣ ಅಲ್ವಾ, ಏನು ಪ್ರಯೋಜನ? ನಿನ್ನ ತಲೆ ಸಿಡಾರಂತ ಸಿಡಿದು ದೇವಿಯ ಆ ಪ್ರತಿಮೆಯ ಪಾದಕ್ಕೆ ಬೀಳೋದಾದ್ರೆ ಏನು ಪ್ರಯೋಜನ? ಸಿಡಿತಲೆ ಬಲಿಯಿಂದ ಏನು ಪ್ರಯೋಜನ? ಅದರದ್ದು ಪಳಿಯುಳಿಕೆಗಳು ಇವಾಗಲೂ ಬೇರೆ ಬೇರೆ ರೀತಿ ಇದೆ. ಬೆನ್ನಿಗೆ ಕೊಕ್ಕೆ ಹಾಕಿ ಅವನನ್ನು ಮೇಲ್ಗಡೆ ಎತ್ತಿ, ಗಾಣಗಾಪುರದಲ್ಲ, ಹಾಗೆ ಬೇಕಷ್ಟು ಕಡೆ ಮಾಡ್ತಾರೆ. ಗಾಣಗಾಪುರದಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನಲ್ಲಿ ತಮಿಳುನಾಡು ಪೂರ್ತಿ ನಡೆಯುತ್ತೆ. ಹೀಗೆ ಇದನ್ನ ದಬ್ಬಣ ಚುಚ್ಕೊಳ್ಳೋದು, ಅದೇ 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 ಇದೆ. ನಾಲಿಗೆ ಚುಚ್ಕೊಳ್ಳೋದು, ಏನೇನೋ ಇದೆ. ಅದೇ ಬೆನ್ನಿಗೆ ಕೊಕ್ಕೆ ಹಾಕಿ ಚುಚ್ಕೊಳ್ಳೋದು, ಇದು ಎಲ್ಲವೂ ಕೂಡ ರಾಜಸ ತಾಮಸ ತಂತ್ರದಲ್ಲಿರೋದು. ಅದನ್ನು ಪುರಾಣ ತಟಸ್ಥವಾಗಿ ಅನುವಾದ ಮಾಡುತ್ತೆ. ಅದು ಕೆಂಡದ ಮೇಲೆ ನಡಿಲೇಬಾರದು. ಯಾಕೆ ಅಂತಂದ್ರೆ ಅಗ್ನಿ, ಅದನ್ನ ಕಾಲು ತೋರಿಸಬಾರ್ದು ಅಂತ ಹೇಳ್ತಾರೆ ಮಾರ್ಯಾರ ವೈದಿಕರು. ನೀವು ಕ್ಯಾಂಪ್ ಫೈರ್ ಅಂತೆಲ್ಲ ಹಾಕ್ಬಿಟ್ಟು ಕಾಲನ್ನ ಹೀಗೆ ತೋರಿಸೋದು, ಕೈ ಹೀಗೆ ತೋರಿಸೋದು, ಅದು ತಪ್ಪು ಅಂತ ಹೇಳುತ್ತೆ. ಕೈ ತೋರಿಸಿ, ಆದ್ರೆ ಕಾಲೆಲ್ಲ ತೋರಿಸಿ ಎಲ್ಲ ಮಾಡಬಾರ್ದು ಅಂತ. ಅದೇ 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 ಅಲ್ಲ ಬಾಣಂತನದ್ದು ಸಮಸ್ಯೆ ಇಲ್ಲ. ಅದೇ ಕೆಂಡಕ್ಕೆ ಕಾಲಿಡೋದು ಬೇರೆ ಸಮಯದಲ್ಲಿ, ಅದು ಪುರುಷರು ಯಾಕ್ರಿ ಮಾಡಬೇಕು? ಏನಂತಹ ಚಳಿ ಇರುತ್ತಾ? ಅಂತಹ ಚಳಿ ಇದ್ದು ಅಕಸ್ಮಾತ್ ಮಾಡಿದ್ರೆ ಆಮೇಲೆ ಅಗ್ನಿಯಲ್ಲಿ ಕ್ಷಮೆ ಕೇಳ್ಕೊಳ್ಳಿ, ಅದಲ್ಲ ಮಾಡಬಾರ್ದು ಬೇರೆ ಸಂದರ್ಭದಲ್ಲಿ ಅಂತ.
ಈ ಹಿನ್ನೆಲೆಯಲ್ಲಿ ಯಸ್ವದೇಹಂತು ಕರ್ತಿತ್ವ, ಇದು ತಟಸ್ಥ ಅನುವಾದ. ಈ ತರಹದ ಆಚರಣೆ ಆಗ್ತಾ ಇತ್ತು ಅಷ್ಟೇ ಅಂತ. ತನ್ನ ದೇಹವನ್ನು ಕತ್ತರಿಸಿ ಹಕ್ಕಿಗಳಿಗೆ ಬಲಿ ಕೊಡೋದು, ಈ ಒಂದು ಪರಿಸ್ಥಿತಿಯನ್ನೇ ಇವರು ತಗೊಂಡು ಯಾರು ಟವರ್ ಆಫ್ ಸೈಲೆನ್ಸ್ ಪರ್ಷಿಯನ್ನರು ಮಾಡಿಕೊಂಡದ್ದು. ವೈದಿಕದ್ದೇ ಇದು ಆಚರಣೆ. ಆಮೇಲೆ ಋಣಪ್ರಮೋಚನ ಅಂತನ್ನುವ ತೀರ್ಥ ಇದೆ, ಅಲ್ಲಿಯೂ ಕೂಡ ಮಾಡಿದವನು ಋಣದಿಂದ ಬಿಡುಗಡೆ ಆಗ್ತಾನೆ ಅನ್ನುವಲ್ಲಿಗೆ 107ನೇ ಅಧ್ಯಾಯ. ಯುಧಿಷ್ಠಿರ ಹೇಳ್ತಾನೆ, ಇದನ್ನು ಕೇಳಿದ ಮೇಲೆ ವಿಶುದ್ಧಂ ಮೇದ್ಯ ಹೃದಯಂ ಪ್ರಯಾಗಸ್ಯ ಚ ಕೀರ್ತನಾತ್. ಶುದ್ಧ ಆಯ್ತು. ಪ್ರಯಾಗ ಅಂತ ನೀನು ಹೇಳಿದ್ರಿಂದ ನಾನು ಏನು ಹೇಳಿದೆ ಮನಸ್ಸು ಶುದ್ಧ ಆಯಿತು. ಶೃಣುರಾಜನ್ ಪ್ರಯಾಗೇತು ಅನಾಶಕ ಫಲಂ ವಿಭೋ. ಮಾರ್ಕಂಡೇಯರು ಮತ್ತೆ ಹೇಳ್ತಾರೆ, ಹೌದು ಹೌದು, ಯಾರು ಪ್ರಯಾಗದಲ್ಲಿ ಸ್ನಾನ ಮಾಡ್ತಾರೆ 10 ಕುಲ ಹಿಂದಿನವರನ್ನು ಪವಿತ್ರಗೊಳಿಸ್ತಾರೆ, 10 ಕುಲ ಮುಂದಿನವರನ್ನು ಪವಿತ್ರಗೊಳಿಸ್ತಾರೆ. ಏನು ಪವಿತ್ರಗೊಳಿಸೋದು ಅಂದರೆ ಅವರಿರೋದೇ ಇಲ್ವಲ್ಲ, ದೇಹ ಇರಬೇಕು, ದೇಹ ಇಲ್ಲ, ಪವಿತ್ರಗೊಳಿಸೋದು ಅಂದ್ರೆ ಏನು? ಇದೇ ಪ್ರಶ್ನೆ ಗಂಗೆ ಮೇಲೂ ಬರಲ್ಲೇನು? 60,000 ಜನ ಸಗರನ ಮಕ್ಕಳಿದ್ರು, ಅವರು ಪವಿತ್ರಗೊಂಡ್ರು ಅಂತ. ಜ್ಞಾನೋಪಯೋಗಿ ಆಗತ್ತೆ. ಅವರು ಜ್ಞಾನಕ್ಕೆ ಯೋಗ್ಯರಲ್ಲದೇ ಇದ್ದರೆ ಈ ಲೋಕದ ಸುಖಭೋಗ ಭಾಗ್ಯಗಳು ಸಿಗತ್ತೆ ಅಷ್ಟೇ. ಅದರಿಂದ ಕುಲಾನಿ ತಾರಯೇ ದ್ರಾಜನ್ ದಶ ಪೂರ್ವಾನ್ ದಶ ಅಪರಾನ್. ಈ ರೀತಿ ಅಷ್ಟು ಫಲ. ನಾನು ಇದನ್ನ, ಮಾರ್ಕಂಡೇಯರು ಹೇಳೋದು, ನಾನು ಇದನ್ನ ಋಷಿಗಳೆಲ್ಲ ಮಾತನಾಡ್ತಾ ಇರಬೇಕಾದ್ರೆ ಕೇಳಿದ್ದು. ಪ್ರಯಾಗದಲ್ಲಿ ಸಾಯಬೇಕು, ಪ್ರಯಾಗದಲ್ಲಿ ಸತ್ರೆ ಕೀರ್ತಿಗೆ ಎಣೆಯೇ ಇಲ್ಲ ಅಂತ. ಇಷ್ಟು ಜನ ಜ್ಞಾನಿಗಳು ಬಂದು ಹೋಗಿದ್ದಾರೆ, ಎಲ್ಲರೂ ಪ್ರಯಾಗದಲ್ಲಿ ಸಾಯಬೇಕಿತ್ತು. ಅರ್ಥವಾದ ಆದ್ದರಿಂದಲೇನೆ ಅವರು ಅಲ್ಲಿಗೆ ಹೋಗಿ ಸಾಯಲಿಲ್ಲ. ಈ ನಾಡಿ ಅನ್ನೋದೇನಿದೆ, ಉತ್ತರಾಯಣ ರಶ್ಮಿ ಮತ್ತು ದಕ್ಷಿಣಾಯನ ರಶ್ಮಿ, ಅದು ನಾಡಿಯ ಕಾಂತಿಗೆ ಸಂಬಂಧಪಟ್ಟದ್ದು ವಿನಃ ಅದು ಕಾಲವೂ ಅಲ್ಲ ಅಂತೆಲ್ಲ ನಿರೂಪಣೆ ಮಾಡಿದ್ರು. ಅದಕ್ಕೆ ಯುಧಿಷ್ಠಿರ ಕೇಳ್ತಾನೆ, ಸ್ನೇಹದಿಂದಲೋ ದ್ರವ್ಯ ಲೋಭದಿಂದಲೋ ಕಾಮವಶರಾದವರಿಗೆ ತೀರ್ಥಫಲ ಹೇಗೆ ಅಂತ. ಆಗ ಹೇಳ್ತೇನೆ ಕೇಳು, ಪ್ರಯಾಗದಲ್ಲಿ 1 ತಿಂಗಳು ವಾಸ ಮಾಡಿದ್ರೆ ಕಾಮದ ಲೋಭದ ದೋಷಗಳೆಲ್ಲ ಹೋಗುತ್ತೆ. 3 ಹೊತ್ತು ಸ್ನಾನ ಮಾಡಿ ಭಿಕ್ಷಾಟನೆಯಿಂದ ಬದುಕಬೇಕು 3 ತಿಂಗಳು. ಆಗ ಅಜ್ಞಾನದಿಂದ ಮಾಡಿದ ಪಾಪ ಹೋಗುತ್ತೆ. ಇಷ್ಟಾಗಿಯೂ ಜ್ಞಾನವೇ ಇಲ್ಲದೆ ತೀರ್ಥಕ್ಷೇತ್ರದಲ್ಲಿ ಮಾಡಿದರೂ ಈ ಲೋಕದಲ್ಲಿ ಒಳ್ಳೆಯ ಫಲ ಬರುತ್ತೆ ಅಂತ ಹೇಳಿ ಅವ್ರು ಹೇಳಿದ್ರು. ಇದೇ ಪ್ರಶ್ನೆಯನ್ನ ನಾವು ಇಲ್ಲೂ ಕೂಡ ಕೇಳಿದ್ವಿ, ಅನುಶಾಸನ ಪರ್ವದಲ್ಲಿಯೂ ಕೂಡ ಕೇಳಿದ್ವಿ. ಯುಧಿಷ್ಠಿರ ಬಹಳ ಸಂತೋಷ ಪಡ್ತಾನೆ. ಎಷ್ಟು ತೀರ್ಥಗಳಿವೆ ಅಂತ ಕೇಳ್ತಾನೆ. ಬಹಳ ತೀರ್ಥಗಳನ್ನು ಹೇಳ್ತಾರೆ. ಏವಂ ತೀರ್ಥ ಸಹಸ್ರಾಣಿ, ಬೇಕಾಷ್ಟುಂಟು. ಅಗ್ನಿತೀರ್ಥ ಅಂತ ಇದೆ, ವರುಣ ತೀರ್ಥ ಅಂತ ಇದೆ, ಎಲ್ಲವೂ ಇದೆ ಅಂತ ಹೇಳ್ತಾ ಸುಮಾರು 108ನೇ ಅಧ್ಯಾಯವನ್ನು ನಾವು ದಾಟುತ್ತೇವೆ. ಸೋಮತೀರ್ಥ ಅಂತ ಹೇಳಿ 109ನೇ ಅಧ್ಯಾಯದಲ್ಲಿ ಸೋಮತೀರ್ಥದ ವರ್ಣನೆ ಇದೆ. ಹಾಗೆ ಭೃಗುತೀರ್ಥದ ವರ್ಣನೆ ಇದೆ. ಇದರಲ್ಲಿ ಆಗುವಂತಹ ಫಲಗಳನ್ನು ನಿರೂಪಣೆ ಮಾಡ್ತಾರೆ. ಆಮೇಲೆ ಜಾತಿಸ್ಮರತ್ವವನ್ನು ಅವನು ಪಡಿತಾನೆ ಅಂತ ಹೇಳಿ 110ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 111ನೇ ಅಧ್ಯಾಯ
ಅದು ಕೂಡ ಪ್ರಯಾಗ ಕ್ಷೇತ್ರದ ಮಹತ್ವವನ್ನು ನಿರೂಪಣೆ ಮಾಡುತ್ತೆ. ಇಷ್ಟು ನಾವು ನೋಡಬಹುದಾದದ್ದು. ಇದಾದ ಮೇಲೆ ಭ್ರಾತೃಭಿಸ್ಸಹಿತಸ್ತರವೈ ದ್ರೌಪದ್ಯಾತಃ ಭಾರ್ಯೆಯ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಗುರುನ್ ದೇವಾನತರ್ಪಯತ್. ತನ್ನ ಅಣ್ಣ ತಮ್ಮಂದಿರಿಂದ ಕೂಡಿಕೊಂಡು, ದ್ರೌಪದಿಯಿಂದಲೂ ಕೂಡಿಕೊಂಡು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಪ್ರಯಾಗದಲ್ಲಿ ಗುರುತರ್ಪಣ ದೇವತಾ ತರ್ಪಣವನ್ನು ಕೊಟ್ಟನಂತೆ. ರಾಜ್ಯಾಭಿಷೇಕ ಆದ ಮೇಲೂ ಕೂಡ ಮಾರ್ಕಂಡೇಯರು ಹೇಳಿದ್ದನ್ನು ನೆನಪಿಸಿಕೊಂಡು ಹೋಗಿ ದಾನಾದಿಗಳನ್ನು ಮಾಡ್ತಾ ಇದ್ದಂತೆ. ಅಲ್ಲಿಗೆ ಹೋಗದೇ ಇದ್ದಾಗ ಪ್ರಯಾಗಮ ಸ್ಮರತೆ ನಿತ್ಯಂ ಸಯಾತಿ ಪರಮಂ ಪದಂ ಮುಚ್ಚತೆ ಸರ್ವಪಾಪೇಭ್ಯೋ ರುದ್ರಲೋಕಂ ಸಗಚ್ಚತಿ. ಹೋಗಲಿಕ್ಕಾಗದೇ ಇದ್ದಾಗ ಕಣ್ಣು ಮುಚ್ಚಿಕೊಂಡು ಪ್ರಯಾಗ 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 ಅಂತ ಇದ್ದಂತೆ. ಬೆಳಗ್ಗೆ ಎದ್ದು ಪ್ರಯಾಗ ಸ್ಮರಣೆ ಮಾಡ್ತಾ ಇದ್ದ. ನಾವೆಲ್ಲ ಇದರಲ್ಲಿ ಹೇಳುವಾಗ ಬೆಳಗ್ಗೆ ಮಂಗಳಾಷ್ಟಕವನ್ನು ಹೇಳುವಾಗ ಎಲ್ಲ ಕ್ಷೇತ್ರದ ಒಂದು ಚಿಂತನೆ ಹಾಗೇ ಆಗತ್ತೆ. ಇಷ್ಟು ಹೇಳಿದ ಮೇಲೆ ಕೃಷ್ಣ ಬಂದಂತೆ. ಕೃಷ್ಣ ಬಂದು ಹೇಳ್ತಾನಂತೆ, ಪ್ರಯಾಗಕ್ಕೆ ಹೋದಾಗ ಯಾರು ಗೊತ್ತಾ ಪುಣ್ಯ ಸಿಗತ್ತೆ? ಯಾರಿಗೆ? ಅಹಂಕಾರ ನಿವೃತ್ತಶ್ಚ ಸತೀರ್ಥ ಫಲಮಶ್ನುತೆ. ಯಾರಿಗೆ ಅಹಂಕಾರ ಇಲ್ಲ ಅವನಿಗೆ ತೀರ್ಥದ ಫಲ ಸಿಗುತ್ತೆ. ಅಕೋಪನಶ್ಚ ಸತ್ಯಶ್ಚ ಸತ್ಯವಾದಿ ದೃಢವ್ರತಃ ಆತ್ಮೋಪಮಶ್ಚ ಭೂತೇಷು ಸತೀರ್ಥ ಫಲಮಶ್ನುತೆ. ವಿಪರೀತ ಸಿಟ್ಟು ಮಾಡಿಕೊಳ್ಬಾರದು. ಸಜ್ಜನರಿಗೆ ಹಿತವನ್ನು ಉಂಟು ಮಾಡಬೇಕು. ದಿಟವಾದದ್ದನ್ನು ನುಡಿಯಬೇಕು. ಗಟ್ಟಿಯಾದ ವ್ರತ ಇರಬೇಕು. ಬೇರೆ ಜೀವರನ್ನ ತನ್ನಂತೆ ನೋಡಬೇಕು. ಅವನು ತೀರ್ಥದ ಫಲವನ್ನು ಹೊಂದುತ್ತಾನೆ. ಕನಕದಾಸರು ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ಅಂತ ಅಂದ್ರೆ, ತೀರ್ಥಯಾತ್ರೆ ಮಾಡ್ತೇವೆ ಅಂತ ಆಂತರಿಕ ಗುಣಗಳನ್ನು ಬೆಳೆಸ್ಕೊಳ್ಳದೆ ಹೋದರೆ ಪ್ರಯೋಜನ ಆಗುವಲ್ಲ ಅಂತ. ಋಷಿಭಿಕೃತವ ಪ್ರೋಕ್ತಾ ದೇವೈಶ್ಚಾಪಿ ಯಥಾಕ್ರಮಂ ನಹಿ ಶಕ್ಯ ದರಿದ್ರೇಣ ಯಜ್ಞ ಪ್ರಾಪ್ತು ಮಹೀಪತೆ. ಋಷಿಗಳು ಬೇಕಾದಷ್ಟು ಯಜ್ಞಗಳ ವಿಧಾನವನ್ನು ಕಂಪೈಲ್ ಮಾಡಿದ್ದಾರೆ. ಈ ರೀತಿ ಯಾಗ ಮಾಡಬೇಕು, ಈ ರೀತಿ ಯಾಗ ಮಾಡಬೇಕು ಅಂತ. ದುಡ್ಡಿಲ್ಲದೆ ಇದ್ದವ್ರು ಏನು ಮಾಡಲಿಕ್ಕಾಗತ್ತೆ? ನಹಿ ಶಕ್ಯ ದರಿದ್ರೇಣ ಯಜ್ಞ ಪ್ರಾಪ್ತು ಮಹೀಪತೆ. ಬಡವರೇನು ಮಾಡಬೇಕು? ಪ್ರಾಪ್ಯಂತೆ ಪಾರ್ಥಿವೈರೇತೈ ಸಮೃದ್ಧೈರ್ವೇ ನರೈ ಕ್ವಚಿತ್. ದೊಡ್ಡ ದೊಡ್ಡ ರಾಜರು ಮಾಡಬಹುದು, ಅತ್ಯಂತ ಶ್ರೀಮಂತರು ಮಾಡಬಹುದು. ಆದರೆ ದರಿದ್ರರು ಏನು ಮಾಡಬೇಕು? ಬಡವರು ಕೆಳಗಡೆ ಹೋಗ್ತಾನೆ ಇರಬೇಕೇನು? ಬೇಕಿಲ್ಲ ಅಂದ್ರು. ಕಾಲು ನಡಿಗೆಯಲ್ಲಿ ತೀರ್ಥಕ್ಷೇತ್ರಕ್ಕೆ ಹೋದ್ರೆ 1000 ಯಜ್ಞ ಮಾಡಿದಷ್ಟು ಪುಣ್ಯ ಅಂದ್ಬಿಟ್ಟು. ತೀರ್ಥಾನುಗಮನಂ ಪುಣ್ಯಂ ಯಜ್ಞೇಭ್ಯೋಪಿ ವಿಶಿಷ್ಯತೆ. ಗಂಗಾದಲ್ಲಿ 10,000 ತೀರ್ಥಗಳು, 3 ಕೋಟಿ ತೀರ್ಥಾಭಿಮಾನಿ ದೇವತೆಗಳು ಇರ್ತಾರೆ. ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಎಲ್ಲವನ್ನ ಸರಿ ಮಾಡ್ತಾರೆ. ಯತ್ತತಸ್ತತ್ರ ಸಮಾಪ್ಲಾವ್ಯ ಗಾತ್ರಾಣಿ ಸಗಣೋ ನೃಪಃ ಯಥೋಕ್ತೇನಾಥ ವಿಧಿನ ಪರಾಂ ನಿರ್ವೃತಿಮಾಗಮತ್. ಅಲ್ಲಿ
ಸ್ನಾನ ಮಾಡಿ ಅಲ್ಲಿ ಹೇಳಿದ ರೀತಿಯಿಂದ ಬದುಕಬೇಕು. ಹಾಗೆ ಬದುಕಿದರೆ ಸಂತೋಷ, ಒಳಗಡೆಯ ಸಂತೋಷ ಜಾಸ್ತಿಯಾಗತ್ತೆ. ಈ ರೀತಿಯಾಗಿ ಹೇಳಿ ನಂದೀಶ್ವರ ಅಲ್ಲೇ ಕಣ್ಮರೆಯಾದ. ನಾರದರು ಪ್ರಯಾಗಕ್ಕೆ ಹೋದರಂತೆ. ನಂದೀಶ್ವರನ ಮಾತಿನಂತೆ ಜಪಾದಿಗಳನ್ನು ಮಾಡಬೇಕು ಅಂತ. ಇಲ್ಲಿಗೆ 112ನೆಯ ಅಧ್ಯಾಯ ಮುಗಿತು. ಹೃಷಿಕೇಶ ತೀರ್ಥರು ಪ್ರಯಾಗದಲ್ಲಿ ಗಂಗಾ ಪ್ರವೇಶ ಮಾಡಿದರು ಅಂತ ಹೇಳಿ, ಹೌದು, ಕೆಲವರು ಪ್ರಯಾಗ ಅಂತಾರೆ, ಕೆಲವರು ಹರಿದ್ವಾರ ಅಂತಾರೆ. ಪ್ರಯಾಗದಲ್ಲಿ ಮಾಡಿದ್ರು ಅಂತ ಹೇಳಿ ಅದು ಬ್ರಿಟಿಷರು ಬರೆಸಿದ ದಾಖಲೆಗಳಲ್ಲಿ ಇದೆ. ಆದರೆ ನಾವು ಅದನ್ನು ಹೇಗೆ ನಂಬೋದು? ಅದನ್ನ ನಾವು ಪೂರ್ತಿಯಾಗಿ ಒಪ್ಲಿಕ್ಕೆ ಬರಲ್ಲ, ಹಂಗಿದೆ. ಇರಲಿ, ಒಟ್ಟು ಅವರು ಇದನ್ನ ಮಾಡಿದ್ರು ಅಂತ ಅನ್ನೋದು ಹೌದು. ಏನು? ತೀರ್ಥಕ್ಷೇತ್ರದಲ್ಲಿ ಜಲಸಮಾಧಿ ಆದರು ಅನ್ನೋದು ಸತ್ಯ. ಅದು ಹರಿದ್ವಾರದಲ್ಲಾಗಿರಲಿ, ಗಂಗೆಯಲ್ಲಾಗಿರಲಿ, ಎಲ್ಲಾದರೂ ಆಗಿರಲಿ. ಆಮೇಲೆ ನಾವು 112 ಅಧ್ಯಾಯ, ಇದು ಪ್ರಯಾಗದ ಮಹತ್ವಕ್ಕೆ ಅಂತಲೇ ಇಷ್ಟು ಅಧ್ಯಾಯಗಳನ್ನು ಹೇಳಿ ಮಧ್ಯದಲ್ಲಿ ಸ್ವಭಾವವನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು ಅಂತ. ವಾಸ್ತವಿಕವಾಗಿ ಈ ಮಾತುಕತೆ ವನಪರ್ವದಲ್ಲಿ ನಡೆದದ್ದು. ಆದರೆ ಪುರಾಣ ಏನು ಮಾಡಿತು? ಕುರುಕ್ಷೇತ್ರ ಯುದ್ಧ ಆದಮೇಲೆ ಯುಧಿಷ್ಠಿರ ರಾಜ ಆಗುವ ಮೊದಲು ಈ ಘಟನೆ ನಡೆದಿದ್ದು ಮಾರ್ಕಂಡೇಯರ ಜೊತೆಗೆ ಅಂತ. ಈ ತರಹದ ಕಥಾ ವ್ಯತ್ಯಾಸವನ್ನ, ಕಾಲ ವ್ಯತ್ಯಾಸವನ್ನ ಮಾಡುವುದು ಸಹಜ. ಅದಕ್ಕಾಗಿ ಪುರಾಣದ ಒಂದು ಲಕ್ಷಣ ಏನು ಅಂದರೆ, ಇತಿಹಾಸ ಬಾಧ್ಯತ್ವ ಪುರಾಣಸ್ಯ ಲಕ್ಷಣ. ಇತಿಹಾಸಕ್ಕೆ ಅನುಗುಣವಾಗಿ ಜೋಡಿಸಿಕೊಳ್ಬೇಕು. ಬಾಧ್ಯ ಅಂದರೆ ಮತ್ತೇನೂ ಅಲ್ಲ. ಇತಿಹಾಸ ಮಹಾಭಾರತ ಏನಿದೆ, ಮಹಾಭಾರತಕ್ಕೆ ಅನುಗುಣವಾಗಿ ಪುರಾಣವನ್ನು ಅರ್ಥೈಸಿಕೊಳ್ಳಬೇಕು. ಆ ರೀತಿಯಾದ ಒಂದು ಚಿಂತನೆ ಇಷ್ಟು ಇದೆ. ಉಳಿದದ್ದನ್ನು 113ನೇ ಅಧ್ಯಾಯ ಮೊದಲಾದವುಗಳನ್ನು ನಾವು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಚಿಂತನೆ ಮುಗಿಯುತ್ತೆ. ನಾಡಿದ್ದು ಯಥಾ ಪ್ರಕಾರ ಅನುಶಾಸನ ಪರ್ವದಲ್ಲಿ ವಿಷ್ಣು ಸಹಸ್ರನಾಮ ಬಂದಿದೆ. ನೋಡೋಣ. ಕೃಷ್ಣಾರ್ಪಣಮಸ್ತು.